ತಾಯಿಗೆ ಬೈದಿದ್ದಕ್ಕೆ ವ್ಯಕ್ತಿಯ ಬರ್ಬರ ಕೊಲೆಯಾಗಿದೆ. ಬೆಂಗಳೂರಿನ ಉಳ್ಳಾಳ ಉಪನಗರದಲ್ಲಿ ನಡೆದಿರುವಂತಹ ಘಟನೆ ಇದು. 36 ವರ್ಷದ ಅವಿನಾಶ್ ಕೊಲೆಯಾದಂತಹ ವ್ಯಕ್ತಿ. ಕುಡಿದು ಬಂದು ಅವಾಚ್ಯವಾಗಿ ಬೈದು ಗಲಾಟೆಯನ್ನ ಮಾಡಿದ್ದಂತಹ ಅವಿನಾಶ್ ನಿನ್ನೆ ರಾತ್ರಿ ಕುಡಿದು ಬಂದು ಕಾರ್ತಿಕ್ನ ತಾಯಿಗೆ ಬೈದಿದ್ದ. ಮಗನಿಗೆ ಫೋನ್ ಮಾಡಿ ವಿಷಯವನ್ನ ಕೂಡ ಮುಟ್ಟಿಸಿದ್ರು ತಾಯಿ. ಸಿಟ್ಟಲ್ಲಿ ಬಂದು ಕಬ್ಬಿಣದ ರಾಡ್ನಿಂದ ಅವಿನಾಶ್ಗೆ ಕಾರ್ತಿಕ್ ಹೊಡೆದಿದ್ದ. ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಂತಹ ಅವಿನಾಶ್ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಂತಹ ಆರೋಪಿ ಸ್ಥಳಕ್ಕೆ ಜ್ಞಾನ ಭಾರತಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆರೋಪಿ ಕಾರ್ತಿಕ್ನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ನೋಡಿ, ಒಂದು ಕ್ಷಣ ನಾವು ನಮ್ಮ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಯಾಕಾಗಿ ನನ್ನ ತಾಯಿನ ಬೈದೆ, ನನ್ನ ತಾಯಿ ಕೂಡ ನಿನ್ನ ತಾಯಿ ಅಲ್ವಾ ಅನ್ನುವಂತಹ ಮಾತುಗಳನ್ನಾಡಿ ಏನಾಯ್ತು, ಎತ್ತಾಯ್ತು, ಯಾಕೆ ಗಲಾಟೆ ಆಯ್ತು ಅಂತ ಹೇಳಿ ಸ್ವಲ್ಪ ಸಮಾಧಾನವಾಗಿ ಮಾತನಾಡಿದ್ರೆ ಇವತ್ತು ಅವಿನಾಶ್ನ ಕೊಲೆ ಕೂಡ ಆಗ್ತಾ ಇರಲಿಲ್ಲ, ಕಾರ್ತಿಕ್ ಜೈಲಿಗೂ ಕೂಡ ಹೋಗ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಕೋಪದ ಕೈಗೆ ನಾವು ಯಾವತ್ತೂ ಕೂಡ ಬುದ್ಧಿ ಕೊಡಬಾರ್ದು. ಏನೇ ಆದರೂ ಒಂದು ಸೆಕೆಂಡ್ ಯೋಚನೆ ಮಾಡಿ ತಾಳ್ಮೆಯಿಂದ ಮಾತಾಡಬೇಕು ಅಥವಾ ತಾಳ್ಮೆಯಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕೇ ವಿನಃ ಈ ರೀತಿಯಾಗಿ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಹೀಗೆ ಈ ರೀತಿಯಾದಂತಹ ಘಟನೆಗಳು ಜರುಗುತ್ತೆ, ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ. ಇವತ್ತು ತಾಯಿ ಪರಿಸ್ಥಿತಿ ಹೇಗಾಗಿರ್ಬೇಡ. ತಾಯಿ ಏನೋ ಹೇಳಿದ್ರು, ಈ ಥರ ಹಿಂಗೆ ಜಗಳ ಆಗ್ತಾ ಇದೆ, ಹಿಂಗೆ ಬೈದ, ಬಾರಪ್ಪ ಸ್ವಲ್ಪ ಮನೆ ಹತ್ರ ನೋಡು ಅಂತ ಹೇಳಿ. ಬಟ್ ಆದರೆ ತಾಯಿ ವಿಷಯ ಹೇಳಿದ್ದೇ ತಪ್ಪಾಗೋಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡೋದಕ್ಕೆ ಶುರುವಾಗಿದೆ. ಸದ್ಯಕ್ಕೆ ಆರೋಪಿ ಕಾರ್ತಿಕ್ನನ್ನ ಬಂಧಿಸಿದ್ದಾರೆ ಪೊಲೀಸ್ನವರು, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತಾನೇ ರಾಡ್ನಿಂದ ಹೊಡೆದು ಪೊಲೀಸರಿಗೆ ತಾನೇ ವಿಷಯವನ್ನ ಮುಟ್ಟಿಸಿದ್ದಾನೆ, ಈ ರೀತಿಯಾಗಿ ಆಗೋಗಿದೆ ಅಂತ ಹೇಳಿ. ಮಾತಾಡ್ಬೋದಾಗಿತ್ತು, ಕೂತ್ಕೊಂಡು ಮಾತಾಡ್ಬೋದಾಗಿತ್ತು, ಅಥವಾ ಯಾರಾದರೂ ಹಿರಿಯರನ್ನ ಕೂರ್ಸಿ ಮಾತಾಡ್ಬೋದಾಗಿತ್ತು. ಈ ರೀತಿಯಾಗಿ ಮಾತಾಡೋದು ಸರಿನಾ, ಕುಡ್ಕೊಂಡು ಬಂದು ಅವಾಚ್ಯವಾಗಿ ನೀನು ಬೈಯೋದು ಸರಿನಾ ಅಂತ ಹೇಳಿ ಅವ್ರ ಮನೆಯವ್ರಿಗೆ ಯಾರಿಗಾದ್ರೂ ಹೇಳ್ಬೋದಾಗಿತ್ತು. ಬಟ್ ಆದರೆ ಇದು ಯಾವುದೂ ಕೂಡ ಇಲ್ಲಿ ಆದಂತೆ ಕಾಣಿಸ್ತಾ ಇಲ್ಲ. ನನ್ನ ತಾಯಿನ ನೀನು ಯಾರೋ ಬೈಯಕ್ಕೆ ಅಂತ ಹೇಳಿ ಬಂದಿದ್ದೆ ರಾಡ್ನಲ್ಲಿ ಹೊಡೆದು ಕೊಲೆ ಮಾಡಿಬಿಟ್ಟಿದ್ದಾರೆ.